ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹ್ಯಾಪಿ ವಾರ, ಬುಧವಾರ, ಎಲ್ಲರೂ ಸೇರಿ ಮಾಡೋಣ ವಿಶ್ವ ಮತ್ತು ಭೂತಾಯಿಗೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಚಾಲು ಮಾಡೋಣ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಧ್ಯಾನವನ್ನು ಮಾಡ್ತಾ ಇದ್ದೀವಿ ಮತ್ತು ಧ್ಯಾನದ ಜೊತೆ ನಾವು ನಿಮಗೆ ಇನ್ಕ್ರೆಡಿಬಲ್ ಸೀಕ್ರೆಟ್ಗಳನ್ನು ನಾನು ಆರೋಗ್ಯದ ಹೆಲ್ತ್ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದರಲ್ಲಿ ನಾವು ಇವತ್ತು ತಗೊಂಡಿದ್ದೀವಿ ನೋಡಿ ಸ್ನೇಹಿತರೆ, ಧ್ಯಾನದ ಜೊತೆ ಒಳ್ಳೆಯ ಆರೋಗ್ಯದ ದೃಷ್ಟಿಯಿಂದ ನೋಡಿ. ಇದು ಏನಿದು ಕಾಣ್ತಿದೆಯಾ ಸ್ನೇಹಿತರೆ, ಇದು ಬಂದ್ಬಿಟ್ಟು ಮೆಂತ್ಯ ಸೊಪ್ಪು. ಸೊ ಗೊತ್ತಾಯ್ತಲ್ವಾ, ಇದು ಮೆಂತ್ಯ ಸೊಪ್ಪು. ಆಮೇಲೆ ನೋಡಿ ನುಗ್ಗೆ ಸೊಪ್ಪು ಸ್ನೇಹಿತರೆ, ನೋಡ್ಕೊಳ್ಳಿ, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ನುಗ್ಗೆಕಾಯಿಗಳು ನೋಡಿ ಸ್ನೇಹಿತರೆ, ನುಗ್ಗೆಕಾಯಿಗಳು. ಸೊ ನುಗ್ಗೆಕಾಯಿನ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ನಾನು ಇವು ಎರಡರ ಬಗ್ಗೆ ನಾನು ನಿಮಗೆ ಇದರಲ್ಲಿ ತುಂಬಿರತಕ್ಕಂಥ ಖಜಾನೆಯ ಬಗ್ಗೆ ನಿಮಗೆ ವಿವರವಾಗಿ ಹೇಳ್ತೀನಿ. ಮತ್ತು ನಾವು ಧ್ಯಾನ ಏನು ಮಾಡ್ತಿದ್ದೀವಲ್ಲ ಸ್ನೇಹಿತರೆ, ಧ್ಯಾನದ ಜೊತೆ ನಮ್ಮ ದೇಹದಲ್ಲಿ ಇರೋ ಅಂಗಾಂಗಗಳಿಗೆ ಯಾವ ಥರ ಪೋಷಕಾಂಶಗಳು, ನಾವು ಉಸಿರಾಟವನ್ನು ಎಕ್ಸಸೈಸ್ ಥರ ಮಾಡ್ತಾ ಇದ್ದೀವಿ, ಅದೇ ತರಹ ನಾವು ಇವತ್ತು ತಗೊಂಡಿರತಕ್ಕಂಥ ಇವು ಎರಡು ಪದಾರ್ಥಗಳಿಂದ ನಮ್ಮ ದೇಹದಲ್ಲಿ ಇರತಕ್ಕಂಥ ಯಾವ ಅಂಗಾಂಗಕ್ಕೆ ಯಾವ ಥರ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ನಾವು ಇವುಗಳ ತಿಳಿಸ್ಕೊಳ್ಳೋಕ್ಕಿಂತ ಮುಂಚೆ ನಾವು ಧ್ಯಾನವನ್ನು ಮಾಡೋಣ ಸ್ನೇಹಿತರೆ. ಇವತ್ತು ಧ್ಯಾನದ ಜೊತೆಗೆ ನಾನು ಪ್ರಾಣಾಯಾಮವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪ್ರಾಣಾಯಾಮದಲ್ಲಿ ಕಪಾಲಭಾತಿ ಪ್ರಾಣಾಯಾಮ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾನು ನಿಮಗೆ ಪ್ರತಿ ಬಾರಿ ತಿಳಿಸ್ಕೊಡೋ ಥರ ನೋಡಿ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡುವಾಗ, ಧ್ಯಾನ ಯೋಗವನ್ನು ವ್ಯಾಯಾಮವನ್ನು ಮಾಡುವಾಗ ನೋಡಿ ಸ್ನೇಹಿತರೆ, ಒಂದು ಮ್ಯಾಟ್ ಇದೇನು ಬ್ಲೂ ಕಲರ್ ಕಾಣ್ತಿದ್ದಿಲ್ಲ, ಇದು ಯೋಗ ಮ್ಯಾಟ್ ಸ್ನೇಹಿತರೆ. ನಿಮ್ಮ ಹತ್ರ ಯೋಗ ಮ್ಯಾಟ್ ಇಲ್ಲ ಅಂತಂದ್ರೆ ಒಂದು ಚಾಪೆ ಇಲ್ಲ ಒಂದು ಒಳ್ಳೆ ವಸ್ತ್ರವನ್ನು ನೀವು ಹಾಕ್ಕೊಂಡು ಮಾಡತಕ್ಕಂಥದ್ದು ಮಾಡ್ಬೇಕು ಸ್ನೇಹಿತರೆ. ಯಾಕೆ ಇದನ್ನು ಹಾಕ್ಕೋಬೇಕಂತಂದ್ರೆ ಸ್ನೇಹಿತರೆ, ನಾವು ಕುಳಿತುಕೊಳ್ಳೋ ನೆಲದಲ್ಲಿ ನಮ್ಮ ಮನೆ ಹತ್ರ ಆಗಲಿ ಆಚೆ ಆಗಲಿ ನಮ್ಮ ಡೈರೆಕ್ಟಾಗಿ ನಾವು ನೆಲದ ಮೇಲೆ ಕುತ್ಕೊಂಡ್ರೆ ಅಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಜೀವಿಗಳು ಇರ್ತವೆ. ಅಂದರೆ ನೆಗೆಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಎನರ್ಜಿಗಳು ಏನು ಅಂತ ಕರಿತೀವಿ ನಾವು. ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಇರತಕ್ಕಂಥದ್ರಿಂದ ನಾವು ಈ ಥರ ಒಂದು ಬಟ್ಟೆಯನ್ನು ಹಾಕ್ಕೊಂಡ್ರೆ ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಸ್ನೇಹಿತರೆ. ಭೂಮಿ ಮೇಲೆ ನಾವು ನೆಲದ ಮೇಲೆ ಕೂತ್ಕೊಳ್ತೀವಲ್ಲ, ಒಂದು ಪದರವನ್ನು ಹಾಕಿ ಅದರ ಮೇಲೆ ಕೂತ್ಕೊಂಡ್ರೆ ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಯೋಗ ಮ್ಯಾಟನ್ನು ನಾವು ಬಳಸಬೇಕು ಸ್ನೇಹಿತರೆ. ಸೊ ಈಗ ಗೊತ್ತಾಯ್ತಲ್ಲ ನಿಮಗೆ. ಬನ್ನಿ ನಾವು ಇವತ್ತು ಧ್ಯಾನವನ್ನು ಶುರು ಮಾಡೋಣ. ಧ್ಯಾನವನ್ನು ನಾವು ಶುರು ಮಾಡಬೇಕಂತಂದರೆ ಮೊದಲನೇದಾಗಿ ನಮ್ಮ ಸೊಂಟ ನೇರಕ್ಕೆ ಇರಬೇಕು ಸ್ನೇಹಿತರೆ. ಗೊತ್ತಾಯ್ತಲ್ವ, ನಮ್ಮ ಸೊಂಟ ನೇರವಾಗಿ ಇಟ್ಕೊಂಡು, ಮತ್ತು ನೋಡಿ ನಮಗೆ ಯಾವ ಆಸನದಲ್ಲಿ ನಮಗೆ ಕಂಫರ್ಟ್ ಆಗುತ್ತೆ, ಸುಖಾಸನದಲ್ಲಿ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಸ್ನೇಹಿತರೆ, ನೋಡಿ ಈ ಥರದಲ್ಲಿ ಆದರೂ ಮಾಡ್ಕೋಬೋದು ನೀವು, ಇಲ್ಲ ಈ ಥರ ಆದರೂ ಮಾಡ್ಕೋಬೋದು. ಆರಾಮಾಗಿ ಕೂತ್ಕೊಂಡು ನೀವು ಮೊದಲು ಓಂಕಾರವನ್ನು ಮಾಡೋಣ ಸ್ನೇಹಿತರೆ. ನಾವು ಬನ್ನಿ, ಓಂಕಾರ ಮಾಡ್ಬೇಕಂತಂದ್ರೆ ನೋಡಿ, ನಾವು ಧ್ಯಾನದ ರೂಪದಲ್ಲಿ ಬಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಸೊಂಟವನ್ನು ನೇರವಾಗಿ ಇಟ್ಕೊಂಡು ಓಂ ಅಂತ ಹೇಳ್ಬಿಟ್ಟು ಮಾಡಬೇಕು. ಉಸಿರು ಎಷ್ಟಾಗುತ್ತೆ ಅಷ್ಟು ನಿಧಾನವಾಗಿ ಉಸಿರನ್ನು ತಗೊಳ್ಳಿ ಮತ್ತು ನಿಧಾನವಾಗಿ ಓಂಕಾರವನ್ನು ಮಾಡೋಣ. ಬನ್ನಿ ಸ್ನೇಹಿತರೆ. ಓ
ಓ ಈಗ ಕೈಯನ್ನು ರಿಲೀಸ್ ಮಾಡೋಣ ಸ್ನೇಹಿತರೆ. ನೋಡಿ, ಈಗ ನಾವು ಓಂಕಾರವನ್ನು ಮಾಡಿದ್ವಿ. ಸೊ ಸ್ನೇಹಿತರೆ, ನೀವು ಓಂಕಾರವನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಎದೆ ಉಸಿರಾಡಬಾರ್ದು, ಹೊಟ್ಟೆ ಉಸಿರನ್ನಾಡಬೇಕು ಸ್ನೇಹಿತರೆ. ನಾವು ಉಸಿರನ್ನು ತಗೊಳ್ಳೋವಾಗ ಹೊಟ್ಟೆ ಮುಂದೆ ಬರಬೇಕು, ಮತ್ತೆ ಉಸಿರನ್ನು ಆಚೆ ಹಾಕುವಾಗ ಹೊಟ್ಟೆ ಒಳಗಡೆ ಹೋಗಬೇಕು. ಸೊ ಈ ಥರ ಹೀಗೆ ಹೊಟ್ಟೆ ಉಸಿರನ್ನು ಆಡಬೇಕು ಸ್ನೇಹಿತರೆ. ಮತ್ತು ನಿಧಾನವಾಗಿ ನಿಮಗೆ ಯಾವ ಥರ ಅನಿಸುತ್ತೋ ನಿಧಾನವಾಗಿ ಆ ಥರ ನಿಧಾನವಾಗಿ ಉಸಿರನ್ನು ಆಡಬೇಕು ಸ್ನೇಹಿತರೆ. ಉಸಿರನ್ನು ನಿಧಾನವಾಗಿ ತಗೊಂಡು ಓಂ ಅಂತ ಹೇಳ್ಬಿಟ್ಟು ಹೇಳೋದನ್ನು ಮಾಡಬೇಕು. ಆಮೇಲೆ ಓಂಕಾರ ಆದಮೇಲೆ ಭ್ರಮರಿ ಸ್ನೇಹಿತರೆ. ಭ್ರಮರಿ ಮಾಡಬೇಕಂತಂದರೆ ನೋಡಿ, ಕೈಯನ್ನು ಈ ಥರ ಹಿಡಿದುಕೊಳ್ಳಿ, 3 ಬೆರಳನ್ನು ಈ ಥರ ಮಡಚಿ, ಹೆಬ್ಬೆರಳನ್ನು ಈ ಥರ ಮಧ್ಯದಲ್ಲಿ ಮಡಚ್ಕೊಂಡು ಇದನ್ನು ಹೀಗೆ ಇಟ್ಕೊಳ್ಳಿ ಸ್ನೇಹಿತರೆ. ಇದು ಶಂಖ ಮುದ್ರ ಅಂತ ಹೇಳ್ಬಿಟ್ಟು ಏನು ಕರಿತೀವಿ ನಾವು ಇದನ್ನು. ಸೊ ಶಂಖ ಮುದ್ರ ಥರ ಈ ಥರ ಇಟ್ಕೊಂಡು ನೀವು ಈ ಥರ ಇಟ್ಕೊಂಡು ಮಾಡ್ಬೋದು ನೋಡಿ ಸ್ನೇಹಿತರೆ. ಇದನ್ನು ನಾವು ಮಾಡೋದ್ರಿಂದ ತಲೆಯಲ್ಲಿ ನೆಗೆಟಿವ್ ಏನು ಥಿಂಗ್ಸ್ಗಳಿದ್ದಾವೆ ಅವನ್ನೆಲ್ಲ ಆದಷ್ಟು ಡಿಲೀಟ್ ಮಾಡತಕ್ಕಂಥ ಮಾಡುತ್ತೆ ಸ್ನೇಹಿತರೆ. ಸೊ ಅದಾಗೆ ಈ ಥರ ಇಟ್ಕೊಂಡು ನೀವು ಮಾಡಿ ನೋಡಿ. ಈಗ
ಈಗ ರಿಲ್ಯಾಕ್ಸ್ ಆಗಿ ಕೈನ ರಿಲೀಸ್ ಮಾಡಿಕೊಂಡು 2 ಕೈಯನ್ನು ಒರೆಸಿ ಕಣ್ಣು ರೆಪ್ಪೆಗಳನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯತಕ್ಕಂಥದ್ದು ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಎಷ್ಟು ಆನಂದ ಅಂದರೆ ಅಷ್ಟು ಆನಂದ ಆಗುತ್ತೆ. ಸೊ ಹೀಗೆ ಸ್ನೇಹಿತರೆ ನಾವು ಇದನ್ನು ಮಾಡ್ತಾ ಮಾಡ್ತಾ ನಮಗೆ ಭಾಳ ಅಂದರೆ ಭಾಳ ನಮ್ಮ ಉಸಿರಾಟ, ನಮ್ಮ ಶ್ವಾಸಕೋಶಕ್ಕೆ ವ್ಯಾಯಾಮ ಆಗತ್ತೆ ಸ್ನೇಹಿತರೆ. ಮತ್ತು ನಮ್ಮ ಹೊಟ್ಟೆಯಲ್ಲಿ ಇರತಕ್ಕಂಥ ಎಲ್ಲ ಭಾಗಗಳಿಗೂ ಉಸಿರಾಟದಿಂದ ಅವುಗಳಿಗೆ ಏನು ಕ್ರಿಯೆಗಳನ್ನು ಆಗೋತಕ್ಕಂಥ ಕೆಲಸ ಇದು ಮಾಡುತ್ತೆ ಸ್ನೇಹಿತರೆ. ಈಗ ಓಂಕಾರ ಭ್ರಮರಿ ಆಯಿತು. ಸೊ ನೆಕ್ಸ್ಟು ರಿಲ್ಯಾಕ್ಸೇಷನ್ ಮಾಡೋದು ಸ್ನೇಹಿತರೆ. ನಾವು ಓಂಕಾರ ಭ್ರಮರಿ ಮಾಡಿ ನಮ್ಮ ದೇಹದ ದಣಿವಿರುತ್ತೆ, ಸೊ ಅದರಿಂದ ನಾವು ರಿಲ್ಯಾಕ್ಸೇಷನನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ರಿಲ್ಯಾಕ್ಸೇಷನನ್ನು ನಾವು ಹೇಗೆ ಮಾಡಬೇಕಂತಂದರೆ ಸ್ನೇಹಿತರೆ, ಒಂದು ಚಾಲೆಂಜ್ ಮಾಡ್ಕೋಬೇಕು ನಾವು. ರಿಲ್ಯಾಕ್ಸೇಷನ್ ಅಂತಂದರೆ ನಾವು ಕಣ್ಣು ಮುಚ್ಚಿ ಧ್ಯಾನ ಅಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಎರಡನ್ನ ಒಗ್ಗೂಡಿಸತಕ್ಕಂಥದ್ದು ಸ್ನೇಹಿತರೆ. ಅದನ್ನೇ ಧ್ಯಾನ ಅಂತ ಕರೀತಾರೆ. ಸೊ ನಮ್ಮ ದೇಹ ಮತ್ತು ಮನಸ್ಸನ್ನು ಎರಡನ್ನು ಒಗ್ಗೂಡಿಸ್ಬೇಕಂತಂದರೆ ನಾವು ಏಕಾಗ್ರತೆಯಿಂದ ಇರಬೇಕಾಗತ್ತೆ ಸ್ನೇಹಿತರೆ. ಸೊ ಏಕಾಗ್ರತೆಯಿಂದ ಇರಬೇಕಂತಂದರೆ ನಾವು ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಕಣ್ಣು ಮುಂದೆ ಬರ್ತವೆ. ಅಂದರೆ ನಮ್ಮ ಮನಸ್ಸು ಇಲ್ಲಿಂದ ಎಲ್ಲೋ ಹೋಗೋದು, ಅದನ್ನು ನೋಡಬೇಕು, ಅದನ್ನು ತಿನ್ನಬೇಕು, ಆ ಥರ ಅನಿಸುತ್ತೆ. ಮತ್ತು ಆ ಕೆಲಸ ಮಾಡಬೇಕಿತ್ತು, ಇದು ಮರ್ತಿದ್ದೀನಿ ಅಂತ ಏನೇನೋ ಒಂದು ಯೋಚನೆಗಳು, ಸಾವಿರಾರು ಯೋಚನೆಗಳು ಬರ್ತವೆ ಸ್ನೇಹಿತರೆ. ಸೊ ಅದಕ್ಕೆ ನಾವು ಉತ್ತರವನ್ನು ನೀಡಬಾರ್ದು, ರಿಪ್ಲೈ ಮಾಡಬಾರ್ದು. ಅದು ಏನು ಬರ್ತಾ ಇರುತ್ತೆ ಅದ್ರ ಪಾಡಿಬಿಟ್ಟು ನಮ್ಮ ಮನಸ್ಸನ್ನು ಏನು ಹೇಳಬೇಕಂತಂದರೆ, ನಾನು ಇಲ್ಲೇ ಕುಳಿತಿದ್ದೀನಿ, ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ, ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಓಂಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಆ ಮನಸ್ಸನ್ನು ಏಕಾಗ್ರತೆಯಿಂದ ನಾವು ಒಂದು ಜಾಗದಲ್ಲಿ ಗೂಡಿಸ್ಬೇಕು ಸ್ನೇಹಿತರೆ. ಸೊ ಆವಾಗ ನಮಗೆ ಮೆಡಿಟೇಷನು ವ್ಯರ್ಥ ಆಗಲ್ಲ. ಇಲ್ಲಾಂದರೆ ನಾವು ಏನೋ ಒಂದು ಯೋಚನೆ ಮಾಡಿಕೊಂಡು ಮೆಡಿಟೇಷನ್ ಮಾಡ್ತೀವಿ ಅಂತಂದರೆ ಅದು ಎಷ್ಟೇ ಇದು ಮಾಡಿದ್ರೂ ವ್ಯರ್ಥ ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಧ್ಯಾನದಲ್ಲಿ ಕೂತಿರುವಾಗ ಚಾಲೆಂಜ್ ತೊಗೊಂಡು ನಾನು ಇಲ್ಲೇ ಮಾಡ್ತೀನಿ, ನಾನು ಧ್ಯಾನ ಮಾಡ್ತೀನಿ ಅಂತ ಅಂದ್ಕೊಂಡು ಮಾಡಬೇಕು ಸ್ನೇಹಿತರೆ. ಸೊ ಬನ್ನಿ ಈಗ ನಾವು ರಿಲ್ಯಾಕ್ಸೇಷನನ್ನು ಶುರು ಮಾಡೋಣ. ಸೊ ನೋಡಿ ಸ್ನೇಹಿತರೆ, ನೀವು ಸೊಂಟವನ್ನು ನೋಡ್ಕೋಬೇಕು. ಸೊಂಟ ನೇರವಾಗಿ ಇರಬೇಕು ಮತ್ತು ನಿಮ್ಮ ಆರಾಮದಾಯಕವಾಗಿ ಕುಳಿತುಕೊಳ್ಳಬೇಕು ಸ್ನೇಹಿತರೆ. ನೋಡಿ ಈ ಥರ ಕುಳಿತುಕೊಂಡು ಈಗ ನೀವು ಕಣ್ಣನ್ನು ಮುಚ್ಚಿ ಆರಾಮಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಿ ನೋಡಿ. ಕಣ್ಣು ಮುಚ್ಚಿದ ತಕ್ಷಣ ಏನಾದರೂ ಯೋಚನೆ ಬರ್ತಿದ್ದ ದಯವಿಟ್ಟು ಯಾವುದೇ ಕಾರಣಕ್ಕೂ ಯೋಚನೆಗಳಿಗೂ ರಿಪ್ಲೈ ಮಾಡಬೇಡಿ. ಸೊ ಆರಾಮಾಗಿ ಕುಳಿತುಕೊಂಡು ಅಂತ ಅಂದ್ಕೊಂಡು ನಮ್ಮ ದೇಹದಲ್ಲಿರತಕ್ಕಂಥ ಭಾಗಗಳನ್ನು ನಾವು ಈಗ ಒಂದೊಂದಾಗಿ ಗುರ್ತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನೋಡಿ ಏನಪ್ಪ ಅಂತಂದರೆ ತಲೆ ಕೂದಲು, ಹಣೆ, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಕಿವಿ, ಈ ಥರ ಪ್ರತಿಯೊಂದು ಅಂಗಾಂಗಗಳನ್ನು ಅಂದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಭಾಗಗಳನ್ನು ನಾವು ಒಮ್ಮೆ ಗುರ್ತಿಸ್ಕೊಂಡು ಬರ್ತಾ ಇರಬೇಕು ಸ್ನೇಹಿತರೆ. ಸೊ ಈಗ ನೋಡಿ ಆರಾಮಾಗಿ ನಾವು ಕುಳಿತುಕೊಂಡಿದ್ದೀವಿ, ಧ್ಯಾನವನ್ನು ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಂಡು ಮಾಡಬೇಕು. ಆರಾಮಾಗಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್ ಸ್ನೇಹಿತರೆ. ನೋಡಿ ಆರಾಮಾಗಿ ಕುಳಿತುಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ಕಣ್ಣು ಮುಚ್ಚಿದ ತಕ್ಷಣ ಯೋಚನೆಗೂ ಬರ್ತದೆ, ನಮ್ಮ ಗಮನ ಬೇರೆ ಕಡೆ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಗಮನವನ್ನು ಬೇರೆ ಕಡೆ ಹರಿಸಬಾರ್ದು. ನಮ್ಮ ದೇಹದಲ್ಲಿರೋ ಭಾಗಗಳನ್ನು ಗುರ್ತಿಸ್ಕೊಂಡು ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಆರಾಮಾಗಿ ಕೂತ್ಕೋಬೇಕು ಸ್ನೇಹಿತರೆ. ರಿಲ್ಯಾಕ್ಸ್ ನೋಡಿ ಸ್ನೇಹಿತರೆ, ರಿಲ್ಯಾಕ್ಸ್ ಆರಾಮಾಗಿ ಕುಳಿತುಕೊಳ್ಳಿ. ಸೊ
ನಿಧಾನವಾಗಿ ನೀವು ಎಲ್ಲ ಭಾಗಗಳನ್ನು ಗುರ್ತಿಸ್ಕೊಂಡು ಬನ್ನಿ ಸ್ನೇಹಿತರೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಸ್ನೇಹಿತರೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಗುರುತಿಸ್ಕೊಂಡು ಬಂದು ನೀವು ಈಗ ನಿಮ್ಮ ಸೊಂಟ ಈಗ ಬಗ್ಗಿರುತ್ತೆ ಮತ್ತು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಈಗ ನಿಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನ ಇರಬೇಕು ಸ್ನೇಹಿತರೆ. ನಿಮ್ಮ ಮೂಗಿನ ಉಸಿರಾಟ ಹೇಗೆ ಉಸಿರಾಡ್ತಾ ಇದ್ದೀರ ಅನ್ನೋದ್ರ ಮೇಲೆ ಗಮನವನ್ನು ಹರಿಸಬೇಕು. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಬೇರೆ ಕಡೆ ಗಮನವನ್ನು ಇಡಬಾರದು. ನಾವು ಧ್ಯಾನ ಮಾಡ್ತಾ ಇದೀವಿ ಅಂತ ಅಂದ್ಕೊಂಡು ಕೂತ್ಕೊಂಡು ಆರಾಮಾಗಿ ಕೂತ್ಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಗಮನವನ್ನು ಬೇರೆ ಕಡೆ ಹರಿಸಬಾರ್ದು. ಈಗ ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇಡೋಣ. ಆರಾಮಾಗಿ ಉಸಿರಾಡ್ತಾ ನೋಡಿ, ನಮ್ಮ ಮೂಗು ಹೇಗೆ ಉಸಿರಾಡತ್ತಿದ್ರ ಮೇಲೆ ಧ್ಯಾನವನ್ನು ಇಡಿ ಸ್ನೇಹಿತರೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ನೋಡಿ ಸ್ನೇಹಿತರೆ, ಆರಾಮಾಗಿ ಕೂತ್ಕೊಳ್ಳಿ. ನಾವು ನಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನವನ್ನು ಇಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಆರಾಮಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗಿರಿ ಸ್ನೇಹಿತರೆ. ಈಗ ನಮ್ಮ ಸಮಯವನ್ನು ಆದಮೇಲೆ ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈಯನ್ನು ಚೆನ್ನಾಗಿ ಗುಜ್ಜಿ ನಮ್ಮ ಕಣ್ಣಿನ ರೆಪ್ಪೆಗಳನ್ನು ಒರೆಸಿ ನೋಡಿ ಸ್ನೇಹಿತರೆ, ಎಷ್ಟು ಆನಂದ ಮತ್ತು ಎಷ್ಟು ಸಂತೋಷ ಅನಿಸುತ್ತೆ. ಸ್ನೇಹಿತರೆ, ಈಗ ನಾವು ರಿಲ್ಯಾಕ್ಸ್ ಅನ್ನು ಮಾಡಿದ್ವಿ. ಬನ್ನಿ ಸ್ನೇಹಿತರೆ, ನಾನು ಇವತ್ತು ನಿಮಗೆ ನೋಡಿ ನುಗ್ಗೆ ಸೊಪ್ಪು ಸ್ನೇಹಿತರೆ, ನುಗ್ಗೆ ಸೊಪ್ಪು ಎಲ್ಲರೂ ನೋಡಿರ್ತೀರ ಮತ್ತು ಎಲ್ಲರೂ ತಿಂದಿರ್ತೀರ. ಸೊ ಇದು ಒಂದು ಇದರಲ್ಲಿ ಅಡಗಿರತಕ್ಕಂಥದ್ದು ಒಂದು ಖಜಾನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಈ ನೋಡಿ ನುಗ್ಗೆ ಸೊಪ್ಪು ನೀಟಾಗಿ ನೋಡ್ಕೊಳ್ಳಿ. ನಾನು ಸೊಪ್ಪನ್ನು ಈ ಥರ ಬಿಡಿಸ್ಕೊಂಡಿದ್ದೀನಿ ಮತ್ತು ನುಗ್ಗೆಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀರಿ ಸ್ನೇಹಿತರೆ. ಸೊ ಇದು ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪಲ್ಲಿ ಎರಡು ಒಂದೇ ಗುಣ ಇರತಕ್ಕಂಥದ್ದು. ಇದನ್ನು ತಿನ್ಬೋದು ಒಂದು ಸರಿ, ಇದನ್ನು ತಿನ್ಬೋದು ಸ್ನೇಹಿತರೆ. ಸೊ ಇದನ್ನು ತಿನ್ನೋದ್ರಿಂದ ನಮಗೆ ನೋಡಿ ನಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತದೆ ಸ್ನೇಹಿತರೆ. ನಮ್ಮ ರಕ್ತದಲ್ಲಿ ಏನು ರಕ್ತ ಸಂಚಲನ ಆಗ್ತಾ ಅದರಲ್ಲಿ ಸಕ್ಕರೆಯ ಗುಣಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತದೆ. ಮತ್ತು ಮಧುಮೇಹ ಸ್ನೇಹಿತರೆ, ಮಧುಮೇಹ ಆದಮೇಲೆ ಇದು ಜೀರ್ಣಕ್ರಿಯೆಗೆ, ನಮ್ಮ ಜೀರ್ಣಕ್ರಿಯೆ ಮತ್ತು ನಮ್ಮ ಮೂಳೆಗಳಿಗೆ ಬಲ ಕೊಡತಕ್ಕಂಥದ್ದು ಮತ್ತು ರೋಗ ನಿರೋಧಕ ಶಕ್ತಿ. ಆಮೇಲೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಕಬ್ಬಿಣಾಂಶವನ್ನು ಇರುತ್ತೆ ಸ್ನೇಹಿತರೆ. ಇದರ ಇನ್ನು ಹಲವಾರು ವಿಟಮಿನ್ಸ್ಗಳು ನಮಗೆ ಇದರಲ್ಲಿ ದೊರೆಯುತ್ತೆ ಸ್ನೇಹಿತರೆ. ಮತ್ತು ನಮ್ಮ ಏನು ಪ್ರತಿನಿತ್ಯದ ಚಟುವಟಿಕೆಯಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಭಾಳ ಅಂದರೆ ಭಾಳ ಇದರಲ್ಲಿ ಅಡಗಿರ್ತದೆ ಸ್ನೇಹಿತರೆ. ಸೊ ಅದರಿಂದ ಇದು ಒಂದು ದೊಡ್ಡ ಖಜಾನೆ ಅಂತಲೇ ಅನ್ಬೋದು ಸ್ನೇಹಿತರೆ. ಸೊ ಕನ್ನಡದಲ್ಲಿ ಹಾಡು ಕೇಳಿದಿರಲ್ಲ, ಕಾಯಿ ಕಾಯಿ ನುಗ್ಗೆಕಾಯಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇದರಲ್ಲಿ ಭಾಳಷ್ಟು ಅಂದರೆ ಭಾಳಷ್ಟು ಗುಣಗಳು ಹೊಂದಿರತಕ್ಕಂಥದ್ದು ನುಗ್ಗೆ ಸೊಪ್ಪು. ಆಮೇಲೆ ಇದು ನಮಗೆ ನಮ್ಮ ದೇಹದಲ್ಲಿ ರಕ್ತ ಕಡಿಮೆ ಇದೆ ಅಂತಂದರೆ ರಕ್ತ ಕೂಡ ಉತ್ಪತ್ತಿ ಮಾಡತಕ್ಕಂಥದ್ದು ಈ ನುಗ್ಗೆ ಸೊಪ್ಪಲ್ಲಿ ಮತ್ತು ನುಗ್ಗೆಕಾಯಲ್ಲಿ ಇದೆ ಸ್ನೇಹಿತರೆ. ಇದನ್ನು ಯಾರಿಗೆ ರಕ್ತ ಕಡಿಮೆ ಇದೆ ಅಂತ ಹೇಳ್ತಾರೆ, ಅದು ಪ್ರತಿ ನಿತ್ಯ ನೋಡಿ ಈ ನುಗ್ಗೆ ಸೊಪ್ಪನ್ನು ಬಳಸೋದ್ರಿಂದ ನಿಮಗೆ ರಕ್ತ ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ಒಂದು ದಿನ ನುಗ್ಗೆ ಸೊಪ್ಪು ತಗೊಂಡ್ರೆ ಇನ್ನೊಂದು ದಿನ ಮೆಂತ್ಯ ಸೊಪ್ಪು ತಗೋಬೋದು ಸ್ನೇಹಿತರೆ. ಮೆಂತ್ಯ ಸೊಪ್ಪನ್ನು ನಾನು ನಿಮಗೆ ಈಗ ಆದಮೇಲೆ ಹೇಳ್ತೀನಿ. ಸೊ ಈ ಥರ ಒಂದು ದಿನ ಇದನ್ನು ನೀವು ತಗೊಳ್ತಾ ಇದ್ರೆ ಒಂದು 3 ತಿಂಗಳಲ್ಲಿ
ನಿಮ್ಮ ಬ್ಲಡ್ ಲೆವೆಲನ್ನು ನೀವು ನೋಡ್ಕೋಬೋದು. ಎಷ್ಟು ನೀವು ಈಗ ನಾರ್ಮಲ್ ಆಗಿರೋರು ಎಷ್ಟು ರಕ್ತ ಕಡಿಮೆ ಇದೆ ಅಂತ ಹೇಳ್ತಾರೆ, ಅವಾಗ ಒಂದು ರಿಪೋರ್ಟ್ ತಗೊಳ್ಳಿ ಮತ್ತು ಇದನ್ನು 3 ತಿಂಗಳು ಬಳಸಿ ಸ್ನೇಹಿತರೆ. ಪ್ರತಿನಿತ್ಯ ನೀವು ಬಳಸಿ ಇದೇ ಒಂದು ಅಭ್ಯಾಸ ಮಾಡಿಕೊಂಡ್ರೆ 3 ತಿಂಗಳಾದಮೇಲೆ ನೀವು ಒಂದು ರಿಸಲ್ಟನ್ನು ನೀವು ಬ್ಲಡ್ ಚೆಕ್ ಮಾಡಿಸಿದ್ರೆ ನೀವೇ ಹೇಳ್ತೀರಾ ಎಷ್ಟು ಇಂಪ್ರೂವ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಬಲವನ್ನು ಹೊಂದಿರತಕ್ಕಂಥದ್ದು ನುಗ್ಗೆ ಸೊಪ್ಪು ಸ್ನೇಹಿತರೆ, ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ. ಸೊ ಅದರಿಂದ ಪ್ರತಿನಿತ್ಯ ಒಮ್ಮೆ ನೀವು ಪ್ರತಿದಿನ ಒಂದು ಟೈಮಿಗೆ ಇದು ತಿಂದಿರಿ ಅಂತಂದರೆ ನಿಮಗೆ ಯಾವ ಡಾಕ್ಟರ್ ಬೇಡ, ಯಾವ ಕಾಯಿಲೆಗಳು ನಿಮ್ಮ ಹತ್ರ ಬರಲ್ಲ ಸ್ನೇಹಿತರೆ. ಅಷ್ಟು ಶಕ್ತಿ ಮತ್ತು ಅಷ್ಟು ಪವರ್ಫುಲ್ ಈ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪುಗಳಲ್ಲೇ ಅಡಗಿದೆ ಸ್ನೇಹಿತರೆ ಖಜಾನೆ. ಸೊ ನೀವು ಇದನ್ನು ಆದರೆ ನೀವು ಬಳಸುವಾಗ ಒಂದು ಮಿತಿಯಲ್ಲಿ ಬಳಸಬೇಕು ಸ್ನೇಹಿತರೆ. ಈಗ ನೋಡಿ, ಎಷ್ಟೇ ಒಂದು ಅಮೃತ ಇದೆ ಅಂತಂದ್ರೂ ನಾವು ಜಾಸ್ತಿ ತೊಗೊಂಡ್ರೆ ವಿಷ ಆಗತಕ್ಕಂಥದ್ದಾಗುತ್ತೆ. ಸೊ ಅದನ್ನು ಒಂದು ಲಿಮಿಟಲ್ಲಿ ನಾವು ದಿನಕ್ಕೆ ಒಂದು ಹೊತ್ತಲ್ಲಿ ತಿಂದರೆ ಇದು ತುಂಬಾ ಅಂದರೆ ತುಂಬ ನಮ್ಮ ಆರೋಗ್ಯಕ್ಕೆ ಉಪಕಾರಿ ಆಗುತ್ತೆ ಸ್ನೇಹಿತರೆ. ಸೊ ಇದು ಆಗಿತ್ತು ನುಗ್ಗೆಕಾಯಿಯ ಅಂಶ. ಇದರ ಬಗ್ಗೆ ಏನಿದೆ ಪೋಷಕಾಂಶ ಪೂರ್ತಿ ಇದರಲ್ಲಿ ಸಿಗತಕ್ಕಂಥ ಎ ಟು ಝೆಡ್ ಏನು ವಿಟಮಿನ್ಸ್ ಇದ್ದಾವೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಓದಿ ಮತ್ತು ಇದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂತಂದರೆ ಈಗ ನೋಡಿ, ಏನೋ ಚಿಕನ್ನು ಮಟನ್ನು ತಿಂತೀರಂತ ಹೇಳ್ತಿರಲ್ಲ, ಇದು ದಿನಕ್ಕೆ ಒಂದ್ಸತಿ ತಿಂದರೆ ನಿಮ್ಮ ಚಿಕನ್ನಲ್ಲಿ, ಮಟನ್ನಲ್ಲಿ ಮತ್ತು ಮೀನಿನಲ್ಲಿ ಮತ್ತು ಹಾಲಿನಲ್ಲಿ ಅವುಗಳಲ್ಲಿ ಸಿಗೋತಕ್ಕಂಥ ಪೋಷಕಾಂಶ ಈ ನುಗ್ಗೆ ಸೊಪ್ಪಲ್ಲಿ ಅಷ್ಟು ಅಂಶಗಳು ಸಿಗುತ್ತೆ ಸ್ನೇಹಿತರೆ. ಸೊ ಅದರಿಂದ ದಿನಕ್ಕೆ ಒಮ್ಮೆ ಆದರೂ ನೀವು ನುಗ್ಗೆ ಸೊಪ್ಪನ್ನು ತಿನ್ನಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಈಗ ನೋಡಿ, ನುಗ್ಗೆ ಸೊಪ್ಪಾಯಿತು, ಇದು ಮೆಂತ್ಯ ಸೊಪ್ಪು ಸ್ನೇಹಿತರೆ. ನಾನು ಮೆಂತ್ಯ ಕಾಳಿನ ಬಗ್ಗೆ ನಾನು ನಿಮಗೆ ವಿಡಿಯೋನ ಮಾಡಿದ್ದೀನಿ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಮೆಂತ್ಯ ಸೊಪ್ಪಿನ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮೆಂತ್ಯ ಕಾಳಲ್ಲಿ ಏನು ವಿಟಮಿನ್ ಮಿನರಲ್ ಸಿಗುತ್ತೆ ಅದೇ ಥರ ಮೆಂತ್ಯ ಸೊಪ್ಪಿನಲ್ಲೂ ಕೂಡ ನಿಮಗೆ ಬಹಳಷ್ಟು ಅಂದರೆ ಬಹಳಷ್ಟು ನಿಮಗೆ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ರಕ್ತಹೀನತೆಯವರಿಗೆ, ನಾನು ಈಗ ಮಾತಾಡಿದ್ನಲ್ಲ, ರಕ್ತಹೀನತೆಯವರಿಗೆ ಇದು ಒಂದಿನ ಬಿಟ್ಟು ಒಂದಿನ ತಿಂತಾಯಿದ್ರೆ, ಒಂದು ದಿನ ಮೆಂತ್ಯ ಸೊಪ್ಪು, ಒಂದು ದಿನ ನುಗ್ಗೆ ಸೊಪ್ಪು, ಒಂದಿನ ಮೆಂತ್ಯ ಸೊಪ್ಪು, ಒಂದಿನ ನುಗ್ಗೆ ಸೊಪ್ಪು. ಸೊ ನೀವು ಡೈರೆಕ್ಟ್ ಇಟ್ ಹರ್ಬಲ್ ಥರ ಸ್ನೇಹಿತರೆ. ಇದನ್ನು ಪ್ರಮಾಣ ಯಾವುದಂತಂದರೆ, ನೀವು ಒಂದು ಸತಿಗೆ ನೀವೇನೋ ಪಲ್ಯ ಮಾಡ್ಕೊಳ್ಳೋ ಥರ ಇದ್ದರೆ ನೋಡಿ, ಈ ಥರ ಒಂದು ಕಪ್ಪು ಸಾಕು ಸ್ನೇಹಿತರೆ. ಒಂದು ಟೈಮಿಗೆ ನಿಮಗೆ ನುಗ್ಗೆ ಸೊಪ್ಪನ್ನಾಗಲಿ ಅಥವಾ ಈ ಮೆಂತ್ಯ ಸೊಪ್ಪನ್ನಾಗಲಿ, ಸೊ ನೀವು ಒಂದು ಟೈಮಿಗೆ ಇಷ್ಟು ಆದರೆ ಸಾಕಾಗುತ್ತೆ. ಇಷ್ಟು ಒಂದು 50 ಗ್ರಾಮ್ ಇರ್ಬೋದು ಸ್ನೇಹಿತರೆ. ಸೊ ನೀವು ಇದನ್ನು ಒಂದು ಹೊತ್ತಿನ ಊಟದ ಥರ ನೀವು ಇದನ್ನು ಪಲ್ಯ ಮಾಡ್ಕೊಳ್ತೀರಲ್ಲ, ಡೈರೆಕ್ಟ್ ಸಾಲಿಡ್ ಥರ ಮಾಡ್ಕೊಂಡಾದರೂ ತಿನ್ಬೋದು ಸ್ನೇಹಿತರೆ. ಸೊ ಇದರಿಂದ ನಿಮಗೆ ಜಾಸ್ತಿ ಇದು ರಕ್ತ ಉತ್ಪತ್ತಿ ಮಾಡುತ್ತೆ, ಆಮೇಲೆ ನಮ್ಮ ಜೀರ್ಣಕ್ರಿಯೆನೂ ಇರಿಸುತ್ತೆ. ಇದು ಈಗ ಮೆಂತ್ಯ ಸೊಪ್ಪು ರಕ್ತ ವೃದ್ಧಿಸುತ್ತದೆ ಮತ್ತು ಜೀರ್ಣಕ್ರಿಯೆ ಮತ್ತು ಹೃದಯದ ರೋಗಗಳನ್ನು, ಹೃದಯಕ್ಕೆ ಏನು ಕೊಲೆಸ್ಟ್ರಾಲ್ ಆ ಥರ ಬರತಕ್ಕಂಥದ್ದನ್ನು ಇದು ನಿವಾರಣೆ ಮಾಡಿಬಿಟ್ಟು ನಮ್ಮ ಹೃದಯವನ್ನು ಒಳ್ಳೆಯದಾಗಿ ಕಾಪಾಡುತ್ತೆ ಸ್ನೇಹಿತರೆ. ಮತ್ತು ಇದರಿಂದ ಹೃದಯಕ್ಕೆ ಏನು LDL ಅನ್ನೋದನ್ನು ಕಡಿಮೆ ಮಾಡಿ ಮತ್ತು HDL ಅನ್ನೋನ್ನು ಸಮತೋಲನವಾಗಿ ಇಡತಕ್ಕಂಥದ್ದು ಅಂಶ ಇದರಲ್ಲಿದೆ ಸ್ನೇಹಿತರೆ ಮೆಂತ್ಯ ಸೊಪ್ಪಲ್ಲಿ. ನಿಮ್ಗೆ ಗೊತ್ತಾಯ್ತಲ್ಲ, ನಮ್ಮ ಹಾರ್ಟಿಗೆ ಕೊಲೆಸ್ಟ್ರಾಲು LDL ಅನ್ನೋದನ್ನು ಕಡಿಮೆ ಮಾಡುತ್ತೆ ಮತ್ತು HDL ಅನ್ನೋ ಹೃದಯ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಈ ಮೆಂತ್ಯ ಸೊಪ್ಪಲ್ಲಿ ಇದೆ ಸ್ನೇಹಿತರೆ. ಮತ್ತು ಇದರಲ್ಲಿ ಆಮೇಲೆ ಕೂದಲು ಉದುರುವಿಕೆ ಮತ್ತು ನಮ್ಮ ಬೊಜ್ಜು ಹೇಳಿದ್ನಲ್ಲ, ಬೊಜ್ಜುಗಳು ಬರತಕ್ಕಂಥದ್ದಿದ್ರೆ ಆ ಫ್ಯಾಟಿ ಲಿವರನ್ನು ಕೂಡ ಇದು ಕರಗಿಸತಕ್ಕಂಥ ಶಕ್ತಿ ಗುಣ ಈ ಮೆಂತ್ಯ ಸೊಪ್ಪಿನಲ್ಲಿದೆ ಸ್ನೇಹಿತರೆ. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಎ ಟು ಝೆಡ್ ಇದರಲ್ಲಿ ಏನು ಸಿಗುತ್ತೆ ಅದರ ಪೂರ್ತಿ ಅಂಶಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ತೋರಿಸಿರ್ತೀನಿ. ಸೊ ಇದನ್ನು ನೀವು ಪ್ರತಿನಿತ್ಯ ಒಂದು ಮಿತಿಯಾಗಿ ನೀವು ಬಳಸಿದ್ರೆ ನಿಮ್ಮ ಆರೋಗ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಇದರಿಂದ ನಮ್ಮ ದೇಹದಲ್ಲಿ ಇರುವ ಅಂಗಾಂಗಗಳನ್ನು ಯಾವ ಥರ ಸ್ವಚ್ಛ ಮಾಡುತ್ತೆ ಮತ್ತು ಅದನ್ನು ಆರೋಗ್ಯವಾಗಿ ಇಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇದನ್ನು ಬರೀ ನೋಡಿದ್ರೆ ಒಂದೇ ಅಲ್ಲ ಸ್ನೇಹಿತರೆ, ನಾವು ಇದನ್ನು ಪ್ರತಿನಿತ್ಯ ನಾವು ಯಾವಾಗ ಯಾವ ಟೈಮಲ್ಲಿ ಇದನ್ನು ಬಳಸಬೇಕು ಆ ಟೈಮಲ್ಲಿ ನಾವು ದಿನನಿತ್ಯ ಇದನ್ನು ನಾವು ಬಳಸೋದ್ರಿಂದ, ಒಂದು ಮಿತಿಯಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಹೀಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೊಸ ಟಿಪ್ಸ್ಗಳನ್ನು ನಿಮಗೋಸ್ಕರ ತರ್ತಾ ಇರ್ತೀನಿ. ಸೊ ಪ್ರತಿನಿತ್ಯ ಧ್ಯಾನ ಮಾಡಿ, ಧ್ಯಾನದ ಜೊತೆಗೆ ಒಳ್ಳೆ ಆಹಾರವನ್ನು ತಗೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಪ್ರತಿ ಸರಿ ಹೇಳೋ ಹಾಗೆ ಏಕ್ ಭಾರತ್, ಹೆಲ್ದಿ ಭಾರತ್ ಮತ್ತು ಸ್ವಚ್ಛ ಭಾರತ್ ಅನ್ನೋದನ್ನು ನಾವು ನಿರ್ಮಾಣ ಮಾಡಬೇಕಂತಂದರೆ
ಪ್ರತಿಯೊಬ್ಬರು ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮುಖಾಂತರ ಸ್ನೇಹಿತರೆ ಎಲ್ಲರೂ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಬಿಟ್ಟು ಹೇಳ್ಬೇಕು. ಯಾಕಂತಂದ್ರೆ ಸ್ನೇಹಿತರೆ, ನೀವು ಇವತ್ತು ಈ ವಿಡಿಯೋ ನೋಡಿ ಈ ಧ್ಯಾನದ ಬಗ್ಗೆ, ಯೋಗದ ಬಗ್ಗೆ, ಈ ಥರ ಒಳ್ಳೆ ಒಳ್ಳೆ ವಿಟಮಿನ್ಸ್ಗಳ ಬಗ್ಗೆ ಅರ್ತಿಲ್ಲ ಅಂತಂದ್ರೆ ಸ್ನೇಹಿತರೆ, ನಾಳೆ ನಿಮಗೊಂದು ದಿನ ಬರುತ್ತೆ. ಯಾಕಂತಂದರೆ ಕಾಯಿಲೆ ಬಿದ್ದ ಮೇಲೆ ನಾವು ಹುಷಾರಾಗೋಕ್ಕಿಂತ ಕಾಯಿಲೆ ಬರಲಾರ್ಕ್ಕಿಂತ ಮುಂಚೆ ನಮ್ಮ ಆರೋಗ್ಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಮತ್ತು ಹೆಲ್ದಿ ಫುಡ್ಡನ್ನು ತಗೊಳ್ಳತಕ್ಕಂಥದ್ದು ನಾವು ಇವತ್ತಿಂದನೇ ನಾವು ಅಭ್ಯಾಸ ಮಾಡಿದ್ದೀವಿ ಅಂದರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಮತ್ತು ಮುಂದೆ ಕಾಯಿಲೆ ಬಂದ ನಂತರ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಈ ಥರ ಸೊಪ್ಪುಗಳು ತಿನ್ನಬೇಕು ಅನ್ನೋದನ್ನು ದಯವಿಟ್ಟು ಮಾಡ್ಕೋಬೇಡಿ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಧ್ಯಾನ ಒಂದು 15ರಿಂದ ಅರ್ಧ ತಾಸು ಧ್ಯಾನ ಮಾಡಿ ಮತ್ತು ಒಳ್ಳೆಯ ಆಹಾರವನ್ನು ತಗೊಂಡು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೆ ನಮಸ್ಕಾರಗಳು.